ಹಾಯ್ ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ? ಏನು ನೋಡ್ರಿ, ಗ್ಲಾಸಿಂದ ಜಗ್ ಇದ್ರಾಗ ಏನೈತಪ್ಪ ಹೆಲ್ದಿ ಅಂತ ಅನಿಸ್ಬೋದು ನೀವು ನೋಡಿರ್ತೀರಿ. ಇದು ಕೂಡ ಮೀಶೋದಾಗ ಭಾಳ ಚೀಪ್ ಐತ್ರಿ, ಭಾಳ ಚಲೋ ಐತಿ. ನೀವು ಇಷ್ಟ ನೀರಂತೇನಿಲ್ಲ, ನೀವು ಪೂರ್ತಿ ಒಂದು ಇದು. ಹಾಯ್ ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತಾನಿ. ಸೊ ಇವತ್ತಿನ ಲಾಗ್ ಒಳಗೆ ಸ್ಪೆಷಲ್ ವಿಡಿಯೋ ಅಂದ್ರೆ ಪಾರ್ಸಲ್ಸ್ ಅದಾವ. ಪಾರ್ಸಲ್ಸನ್ನು ಏನು ಮಾಡೋದಂದ್ರೆ ಓಪನ್ ಮಾಡೋದು. ಪಾರ್ಸಲ್ ಓಪನಿಂಗ್ ವಿಡಿಯೋ ಇವತ್ತು ಏನೇನೈತೆ ಅಂತ ನೋಡಿದ್ರೆ, ಸೊ ನಾ ಇದನ್ನು ತರಿಸ್ಕೊಂಡಿದ್ದ ಮೀಶೋದಾಗ. ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿತ್ತು ಏನಂತಂತಂದ್ರೆ, ಸೊ ಇವತ್ತಿನ ಇದ್ರೊಳಗೆ ಏನಪ್ಪ ಟ್ರೆಂಡ್ ಏನಿತ್ತು ಅಂದ್ರೆ ಹೆಲ್ದಿಯಾಗಿರೋದು. ಹೆಲ್ದಿಯಾಗಿ ಹೆಂಗಿರೋದು ಅಂತೇಳಿ ಅನ್ನೋದು ಸರ್ಚ್ ಮಾಡ್ತಿರ್ತೀನಿ. ಸೊ ಇವತ್ತು ನಾ ಹೆಲ್ದಿಯಾಗಿರಬೇಕು ಅಂಥೇಳಿ ಒಂದು ಐಟಮ್ ತರಿಸಿದ್ದೇನೆ. ಏನು ನೋಡ್ರಿ, ಗ್ಲಾಸಿಂದ ಜಗ್ ಇದ್ರಾಗ ಏನೈತಪ್ಪ ಹೆಲ್ದಿ ಅಂತ ಅನಿಸ್ಬೋದು ನೀವು. ಇತ್ತೀಚೆಗೆ ಎಲ್ಲರೂ ಮಿನರಲ್ ವಾಟರ್ ಕುಡಿಯೋದು ಅಂತ ಇದು ಮಾಡ್ತಾರೆ. ಅಂದ್ರೆ ನಾವು ಕುಡಿಯೋದು ಫಿಲ್ಟರ್ ವಾಟರ್ ರೀ. ಫಿಲ್ಟರ್ ವಾಟರ್ನಾಗ ಏನೂ ಇರೋಂಗಿಲ್ಲ. ಅದಕ್ಕೆ ಏನು ಮಾಡಕತ್ತಾರಂದ್ರೆ ನಿಂಬು ಅಥವಾ ಸೌತೆಕಾಯಿ ಅದ್ರೊಳಗೆ ಇಟ್ಕೊಂಡು ಅದರದ್ದು ವಾಟರ್ ಕುಡಿತಾರೆ. ಅದನ್ನು ಡಿಟಾಕ್ಸ್ ಅಂತ ಕರಿತೀವಿ ನಾವು. ಸೊ ಆ ನೀರು ಕುಡಿಬೇಕಂದ್ರೆ ಒಂದು ಸಿಲ್ವರ್ದು ಏನಿರಬೇಕು ಅಂತಂದ್ರೆ ಪಾತ್ರೆ ಇರಬೇಕು ಅಥವಾ ಕಾಪರ್ದು ಇರಬೇಕು. ಅದು ಬಿಟ್ಟರೆ ಏನಾಗಿರಬೇಕು ಅಂದ್ರೆ ಈ ರೀತಿಯಾಗಿ ಗ್ಲಾಸ್ ಆಗಿರಬೇಕು. ಪ್ಲಾಸ್ಟಿಕ್ ಒಳಗೆ ಮಾತ್ರ ಇರಬಾರ್ದು. ಅದು ಹೆಲ್ದಿ ಆಗೋದಿಲ್ಲ ನಮ್ಗೆ. ಸೊ ಪ್ಲಾಸ್ಟಿಕ್ ಮಾತ್ರ ಇರಬಾರ್ದ್ರಿ. ಇದೇನಾಗಿರಬೇಕು ಗ್ಲಾಸ್ ಐಟಮ್. ನನಗೆ ಚೀಪ್ ಅಂದ್ರೆ ಗ್ಲಾಸ್ ಐಟಮ್ ಅನ್ನಿಸ್ತಾ. ಕಾಪರ್ದು ಅವೈಲೇಬಲ್ ಐತ್ರಿ ಆನ್ಲೈನ್, ಇಲ್ಲ ಅಂತಲ್ಲ. ಒಂದಿಷ್ಟು ಪ್ಲೇಸಸ್ ಒಳಗೆ ಪ್ಯೂರ್ ಫಾರ್ಮ್ ಒಳಗೆ ಸಿಗ್ತಾವೆ. ಅಂಥವನ್ನ ತೊಗೋಬೇಕು ಅನ್ಕೊಂಡ ವೆಸಲ್ಸ್, ಆ ಕಾಪರ್ ವೆಸಲ್ಸ್ ಸ್ಪೆಷಲಿ ಎಲ್ಲೇ ಒಂದಿಷ್ಟು ಪ್ಲೇಸಸ್ನಾಗ ಹೋದಾಗ ತೊಗೋಬೇಕ್ರಿ ನಾವು. ಆನ್ಲೈನ್ ನನಗಂತೂ ನಂಬಿಕೆ ಇಲ್ಲ, ಅದಕ್ಕೆ ನಾನು ತರಿಸಿಲ್ಲ. ಅದಕ್ಕೆ ನನಗೆ ಈಸಿಲಿ ಸಿಕ್ಕಿದ್ದು ಯಾವುದು ಅಂತಂತಂದ್ರೆ ಇದು ಗ್ಲಾಸಿಂದ ಜಗ್. ಸೊ ಇದನ್ನು ತರಿಸ್ಬೇಕಂತಂತೇಳಿ ತರಿಸ್ದೆ. ಇದನ್ನು ನಾನು ಮೀಶೋ ಒಳಗೆ ತರಿಸಿದ್ದೇನೆ. ಆ್ಯಕ್ಚುಲಿ ಐ ಥಿಂಕ್ ಸೊ 21 and 22 ಇವೆರಡೂ ದಿನ ಅಲ್ಲೇ ಸೇಲ್ ಇತ್ತು ಮೀಶೋದಾಗ. ಅವಾಗ ತರಿಸ್ದೆ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚೀಪಾಗಿ ಸಿಕ್ಕಿತ್ತು ನನಗೆ. ಎಷ್ಟು ಚೀಪಾಗಿ ಸಿಕ್ಕೈತಿ ಅಂತಂತಂದ್ರೆ ಸೊ 367 ಸಿಕ್ಕೈತೆ ನೋಡ್ರಿ. ನೀವು ಆನ್ಲೈನ್ ಅಂದ್ರೆ UPI ಪೇಮೆಂಟ್ ಮಾಡಿದರೆ ಇದ್ರೊಳಗೆ ಮೋಸ್ಟ್ಲಿ ಇನ್ನೂ 40 ರೂಪೀಸ್ ನಿಮ್ಗೆ ಉಳಿತಾಯ ಆಗ್ತದೆ. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಇದನ್ನು. ಸೊ 367 ಸಿಕ್ಕೈತಿ ನೋಡ್ರಿ. ಹೆಂಗೈತೆ ಡಿಸೈನ್, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ. ಹ್ಯಾಂಡಲ್ ಕೂಡ ಗ್ಲಾಸಿಂದಾನೇ ಐತಿ, ಗಟ್ಟಿ ಐತಿ. ಮತ್ತು ಯೂಶ್ವಲಿ ಗ್ಲಾಸ್ ಐಟಮ್ಸ್ ಮೀಶೋದಾಗ ಭಾಳ ಚಲೋ ಬರ್ತಾವೆ. ನಾನು ಭಾಳಷ್ಟು ಜಾಸ್ತಿ ತರಿಸಿದ್ದೇನೆ. ಅದರೊಳಗೆ ಡೈಲಿ ಗ್ಲಾಸ್ ಅಂತ ಹೇಳಿ ಬ್ರ್ಯಾಂಡ್. ನನ್ಗೆ ಭಾಳ ಒಂಥರ ಹಿಂಗಂದ್ರೆ ರಾಯಲ್ ಲುಕ್ ಕೊಡಾಕತ್ತೈತಿ. ಭಾಳ ಸಿಂಪಲ್ ಐತಿ, ರಾಯಲ್ ಲುಕ್ ಕೊಡಾಕತ್ತೈತಿ. ಸೊ ನೀವು ಇದ್ರೊಳಗೆ ಅದನ್ನು ಏನಪ್ಪ ಅಂದ್ರೆ ನೀರು ಇಟ್ಕೊಂಡು ಇದ್ರೊಳಗೆ ನೀವು ಸೌತೆಕಾಯಿ ನಿಂಬು ಹಾಕಿಟ್ಕೊಂಡ್ರಿ ಅಂತಂದ್ರೆ ಬೀಟ್ರೂಟ್ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ. ಅದ್ರದ್ದು ವಾಟರ್ ಕುಡಿಬೇಕು. ಅದರಿಂದ ನಮ್ಮ ಹೈ ಕಂಟೆಂಟ್ ಆಫ್ ಮಿನರಲ್ ಸಿಗ್ತಾವಂತ, ಡಿಟಾಕ್ಸ್ ವಾಟರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಭಾಳ ಚಲೋ ಅನಿಸುತ್ತೆ. ಹೆಂಗೆ ಅನ್ನಿಸ್ತು ಅಂತ ಐಟಮ್ ನನಗೆ ನೀವು ಕಮೆಂಟ್ ಮಾಡಿರಿ. ಮತ್ತು ಇದ್ರ ಲಿಂಕ್ ಬೇಕಾಗಿತ್ತು ಅಂದ್ರೆ ನಂಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೇನೆ ಅಂತ. ಸೊ ಇನ್ನೊಂದು ಪ್ರಾಡಕ್ಟ್ ಐತ್ರಿ, ಇದು ಮೀಶೋದಾಗ ತರಿಸಿದ್ದೀನಿ. ಇದಂತೂ ಭಾಳ ಚೀಪ್ ಐತ್ರಿ. ಇದು ನೀವು ನೋಡಿರ್ಬೇಕಾ ನಮ್ಗೆ ಏನಪ್ಪ. ಸೊ ಆ್ಯಕ್ಚುಲಿ ನಮ್ಮ ಧ್ರುವ ಓಪನ್ ಮಾಡ್ಬೇಕಂತ ಮಾಡಿದ್ದ ಇದನ್ನು ಪಾರ್ಸಲ್. ಎಲ್ಲ ಪಾರ್ಸಲ್ ಅವನ ಓಪನ್ ಮಾಡ್ಬೇಕಂತ ಅಂದರೆ ನಾನೇ ಇಬ್ಬರಿಗೂ ಕೊಟ್ಟಿಲ್ಲ. ಇವತ್ತು ಇಬ್ಬರು ಮನೆ ಒಳಗದಾರೆ, ಬಟ್ ಇಬ್ಬರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ನಾನೇ ತರ ಓಪನ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಸೊ ಇದು ಏನಪ್ಪ ಅಂತಂದರೆ ಆರ್ಗನೈಸರ್ ಐತಿ. ನೋಡಿರ್ತೀವಿ. ಇದು ಕೂಡ ಮೀಶೋದಾಗ ಭಾಳ ಚೀಪ್ ಐತ್ರಿ, ಭಾಳ ಚಲೋ ಐತಿ. ಸೊ ನೋಡಿರ್ಬೋದು. ಭಾಳ ಟ್ರೆಂಡಿ ಆಗಿರುವಂಥದ್ದು ಐತಿ ಇತ್ತೀಚೆಗೆ. ನಮ್ಮ ಮನೆಯೊಳಗಂತೂ ಡಿಯೋಡ್ರೆಂಟ್ಸ್, ಕ್ರೀಮ್ಸ್ ಎಲ್ಲ ಹೆಂಗೆ ಇಟ್ಟಾರಪ್ಪ ಅಂದ್ರೆ ತೋರಿಸ್ತೇನೆ. ಬೇಕಂದ್ರೆ ನಿಮ್ಗೆ ಬೇಡ ತೋರಿಸೋದು ಬೇಡ. ಭಾಳ ಅಂದ್ರೆ ಭಾಳ ಇದನ್ನು ಮಾಡ್ಯಾರ. ಸೊ ಎಲ್ಲ ಕೂಡಿ ಒಂದೇ ಕಡೆ ಆರ್ಗನೈಸ್ ಮಾಡ್ಬೇಕಂತ ಹೇಳಿ ನೋಡ್ರಿ. ಇದು ಕೂಡ ಇದನ್ನು ನೀವು ಫ್ರಿಜ್ ಮೇಲೆ ಇಟ್ಕೋಬೋದು, ಯಾವುದಾದ್ರೂ ಟೇಬಲ್ ಮೇಲೆ ಇಟ್ಕೋಬೋದು. ಮಕ್ಕಳು ಉಡಾಳಿಲ್ಲ ಅಂದರೆ ಟೇಬಲ್ ಮೇಲೇ ಇಡ್ಬೋದು. ನನ್ನ ಮಕ್ಳು ಭಾಳ ಉಡಾಳದಾರ, ಹಿಂಗಾಗಿ ನಾನು ಭಾಳ ಮೇಲೆ ಇಡ್ಬೇಕು. ಉಡಾಳದಾರ ಅಂದ್ರೆ ನನ್ನ ಸಣ್ಣ ಮಗ ಇದ್ರವ ಭಾಳ ಉಡಾಳದಾನ, ಎಲ್ಲ ಕಿತ್ಕಿ ತೊಗೊಂಡ್ಬಿಡ್ತಾನೆ. ಸೊ ನೀವಿಲ್ಲೇ ಏನಾರು ಅಂದರೆ ಡಿಯೋಡ್ರೆಂಟ್ಸ್, ಪರ್ಫ್ಯೂಮ್ಸ್, ಕ್ರೀಮ್ಸ್ ಇಟ್ಕೋಬೋದು. ಎಲ್ಲ ನೋಡ್ರಿ ಯಾವ ರೀತಿ ಮಾಡ್ಯಾರ. ಸೊ ನಿಮ್ಗೆ ವಾಚ್ ಇಟ್ಕೋಬೋದು. ಇದು ಬೇಕಂತಂದ್ರೆ ಇದ್ರಾಗ ವಾಚ್ ಇಟ್ಕೋಬೋದು ನೋಡ್ರಿ ನೀವು. ನಾನು ಇದನ್ನು ಆರ್ಗನೈಸ್ ಮಾಡಿದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಂತ. ಭಾಳ ಮೆಸ್ಸಿ ಆಗಿರ್ತೈತಿ. ಇಲ್ಲೊಂದು ಇಟ್ಟಾಗ ಇದ್ರಾಗ ಆರ್ಗನೈಸ್ ಮಾಡಿದ್ವಿ ಅಂದ್ರೆ ಭಾಳ ನೀಟ್ ಕಾಣ್ತೈತಿ. ಇದು ಕೂಡ ಭಾಳ ಅಂದ್ರೆ ಭಾಳ ಚೀಪ್ ಇದಕ್ಕೆ ಸಿಕ್ಕಿತ್ತು.
ನನಗೆ ಅಮೌಂಟಿಗೆ ಎಷ್ಟಂದ್ರೆ ಐ ಥಿಂಕ್ ಸೊ 167 ಏನೋ ಐತ್ರಿ ಇದ್ರದ್ದು ಪ್ರೈಸ್. ಭಾಳ ಕಡಿಮೆ ಆತಲ್ರಿ. ಇದನ್ನು ನೀವು UPI ಪೇಮೆಂಟ್ ಮಾಡಿದರೆ ಹೆಚ್ಚು ಕಡಿಮೆ ಮತ್ತೆ 20-30 ರೂಪಾಯಿ ನಿಮ್ಗೆ ಉಳಿತೈತಿ. ಸೊ ಭಾಳ ಚೀಪ್ ಆಯ್ತು. ಇಷ್ಟು ನಿಮ್ಮ ಕಡಿಮೆ ಅಮೌಂಟಿಗೆ ಎಲ್ಲೂ ನಿಮ್ಗೆ ಇಂಥ ಆರ್ಗನೈಸರ್ ಸಿಗೋಂಗಿಲ್ಲ. ನನಗಂತೂ ಭಾಳ ಲೈಕ್ ಆತ. ನಾನು ಭಾಳ ದಿನ ಆಗಿತ್ತು ನೋಡಿ ಸೇಲ್ ಒಳಗೆ ಸಿಕ್ತು ಅಂತ ತರಿಸ್ಕೊಂಡೆ. ಅದು ಇದು ಕೂಡ 2 ಸೇಲ್ ಒಳಗನೆ ಇದ್ದು ತರಿಸಿದೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಏನಪ್ಪ ಅಂತಂದ್ರೆ ನಿಮಗೆ ಇದ್ರ ಲಿಂಕ್ ಪ್ರಾಡಕ್ಟ್ ಲಿಂಕ್ ಬೇಕಾಗಿತ್ತು ಅಂತಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೇನೆ ಅಂತ. ಸೊ ನೋಡಿರಿ 2 ಪ್ರಾಡಕ್ಟ್ ಹೆಂಗೆ ಅನಿಸಿದ್ದು ಅಂತ. ಇನ್ನು ಇದು ಆರ್ಗನೈಸ್ ಮಾಡಿದ್ಮೇಲೆ ಒಂದು ಆರ್ಗನೈಸ್ ಮಾಡ್ಕೊತೇನೆ ಅಂತ ನಾನು. ಮತ್ತು ಡೆಟಾಕ್ಸ್ ವಾಟರ್ ರೆಡಿ ಮಾಡ್ತೇನೆ. ಸೊ ನೋಡಿರಿ ಈ ರೀತಿ ಆರ್ಗನೈಸ್ ಮಾಡಿದ್ದೇನೆ ನಾನು. ಪರ್ಫ್ಯೂಮ್ ಇಟ್ಟೀನಿ, ಇವರು ಡಿಯೋಡ್ರೆಂಟ್ ಇಟ್ಟೀನಿ, ಕ್ರೀಮ್ ಇಟ್ಟೀನಿ, ನೇಲ್ ಪಾಲಿಶ್ ಕೂಡ ಇಟ್ಟಿದ್ದೀನಿ. ಇದು ನೋಡಿರಿ ಇದು ಉಡುಪಿ ಒಳಗೆ ತೊಗೊಂಡಿದ್ದಿದ್ದು. ಆ್ಯಕ್ಚುಲಿ ಇದನ್ನು ಪೂಜೆ ಮಾಡ್ಬೇಕಂತ ದೇವ್ರ ಮನೆಯಾಗಿಟ್ಟ ಅಂದ್ಕೊಂಡಿದ್ದೆ. ಬಟ್ ನನ್ನ ಸಣ್ಣ ಮಗ ಧ್ರುವನ್ ಬಿಡಂಗಿಲ್ಲ ರೀ ಇದನ್ನು ನೋಡಿದಂದ್ರೆ. ಅದಕ್ಕೆ ನಾನು ಒಳಗೆ ಇಟ್ಟಿದ್ದೇನೆ. ನೋಡು ಅವ್ನು ನಿಲುಕ್ಲಾರ್ದಂಗೆ ಆದಾಗ ಅವ್ನಿಗೆ ತಿಳುವಳಿಕೆ ಬಂದ ಮೇಲೆ ಇಡ್ಬೇಕು ಅಂದ್ಕೊಂಡಿದ್ದಾನೆ. ಸೊ ಹಿಂಗೆ ಡೆಕೋರೇಟಿವ್ ಮಾಡ್ಕೋಬೋದು. ಇದ್ರಾಗ ವಾಚ್ ಇಟ್ಟಿದ್ದೇನೆ ರೀ. ಸೊ ನೀವು ಮತ್ತೇನಾದರೂ ಇಟ್ಕೋಬೋದು ಅದ್ರೊಳಗೆ. ಇದು ಸದ್ಯಕ್ಕಂತರೂ ಖಾಲಿ ಐತಿ, ಮತ್ತೇನಾದರೂ ಇಡ್ತೀನಿ. ಸೊ ನೋಡಿರಿ ಇದು ಮಿಶೋದಾಗ ತರಿಸಿದ್ದ. ಸೊ ಇದನ್ನು ಮಿಶೋದಾಗ ತರಿಸಿದ್ದ ಮ್ಯಾಂಗೋ ಸ್ಟೋರೇಜ್ ಬಾಕ್ಸ್. ಸೊ ನಮಗಂತೂ ಮಿನರಲ್ಸ್ ಬೇಕಾಬೇಕ್ರಿ ಬಾಡಿಗೆ. ಯಾಕಂದ್ರೆ ನಾವು ನೋಡ್ತೀವಿ ಫಿಲ್ಟರ್ ವಾಟರ್ ಕುಡಿದ್ಬಿಡ್ತೀವಿ. ಫಿಲ್ಟರ್ ವಾಟರ್ನಾಗ ಏನೂ ಇರೋಂಗಿಲ್ಲ. ಸೊ ಡೆಟಾಕ್ಸ್ ವಾಟರ್ ಹೆಂಗೆ ರೆಡಿ ಮಾಡ್ಬೇಕು ಅನ್ನೋದನ್ನು ಹೇಳ್ತಾನೆ ನಿಮ್ಗೆ. ನೋಡಿ ನಮ್ಗೆ ಏನೇನು ಬೇಕು ಅಂತಂದರೆ ಪುದೀನ ಬೇಕಾ, ಅದ್ರಕ್ಕಂದ್ರೆ ಶುಂಠಿ ಬೇಕಾ, ಅಂದ್ರೆ ಶುಂಠಿ ಅಲ್ರಿ ಅಲ್ಲ ಅಂತೀನೋ ಅಲ್ಲ ಬೇಕಾ, ಒಣಗಿತ್ತಂದ್ರೆ ಶುಂಠಿ ಅಂತೀವಿ. ಸೊ ಇನ್ನು ಕ್ಯಾರೆಟ್ ಮತ್ತು ಇದು ಏನಪ್ಪ ಅಂತಂದ್ರೆ ಸೌತೆಕಾಯಿ. ಸೊ ಇನ್ನು ನಿಂಬು ಅಂತೂ ಕಂಪಲ್ಸರಿ ಇರಬೇಕ್ರಿ. ಒಬ್ರೊಬ್ರ ಮನ್ಯಾಗ ರೂಢಿ ಇರ್ತೈತಿ ಏನಂತಂದ್ರೆ ನಿಂಬು ಹಚ್ಚಿದ ತಕ್ಷಣ ನೀರಾಗಿ ಇಟ್ಕೊತಾರೆ, ಆ ನೀರು ಕುಡಿತಾರೆ. ಅದು ಒಬ್ರೊಬ್ರ ಮನ್ಯಾಗ ಇರ್ತೈತಿ. ನಾನು ಸ್ವತಃ ನೋಡಿದ್ದಾನೆ. ಬಟ್ ಇತ್ತೀಚೆಗೆ ಕಡಿಮೆ ಆಗ್ಯಾವಂಥವೆಲ್ಲ ಹ್ಯಾಬಿಟ್ಸ್ ನಮ್ಗೆ. ಸೊ ನೋಡಿ ನಾನು ಏನು ಮಾಡ್ತೇನೆ ಅಂದರೆ ಫಸ್ಟ್ ಎಲ್ಲ ಐತಲ್ಲ ಸಣ್ಣಗೆ ಹೆಚ್ಕೊತೀನಿ. ಮಾಲಿದೆಲ್ಲ ತೆಗೆದಿಟ್ಕೊಂಡೇನ್ರಿ ನಾನು ಫಸ್ಟ್. ಸೊ ನೋಡಿರಿ ಭಾಳ ಸಣ್ಣ ಹೆಚ್ಚೋ ಅವಶ್ಯಕತೆ ಏನಿಲ್ಲ ರೀ. ಯಾಕಂದ್ರೆ ನಮ್ಗೆ ನೀರಷ್ಟೇ ಬೇಕು ಅದ್ರಾಗಿಂದ. ಅದು ಸಣ್ಣ ಸಣ್ಣ ಹೋಳಾಕಂದ್ರೆ ಬಾಳೊಳಗೆಲ್ಲ ಬರಕಾಗ್ತೈತಿ. ಇನ್ನು ಕ್ಯಾರೆಟ್ ಕೂಡ ನೋಡಿ ಮ್ಯಾಲಿಂದೆಲ್ಲ ತೆಗೆದಿಟ್ಕೊಂಡೀನಿ. ಅದ್ರ ಜೊತೆಗೆ ಈಗ ರೀತಿ ಸಣ್ಣಗೆ ಹೆಚ್ಕೊಳಕತ್ತೀನಿ. ಇನ್ನು ಕುಕುಂಬರ್ ಅಂತೂ ಆಗಲೇ ಹೆಚ್ಚಿದ್ದೀನಿ ನೋಡಿದ್ದೀರಿ ನೀವು. ಸೊ ಅದೇ ಥರ ಪುದೀನೂ ಭಾಳ ಸಣ್ಣಗೆ ಹೆಚ್ಚಬೇಡ್ರಿ. ಜಸ್ಟ್ ಪತ್ತ ಇರಲಿ, ಅಂದರೆ ಎಲಿಯಾಗಿ ಇರಲಿ. ಅದು ಈ ಥರ ಹೆಚ್ಚಿಟ್ಕೋರಿ. ನಿಂಬು ನೋಡ್ರಿ, ಲೆಮನ್ನ ಭಾಳಷ್ಟು ಆ್ಯಡ್ ಮಾಡೋಕೆ ಹೋಗಬೇಡ್ರಿ. ಇವನ್ನ ನೀವು ಯಾವ ಥರ ಕಟ್ ಮಾಡ್ಕೋತೀರಿ ನಡೀತದೆ. ನಂಗೆ ಸಣ್ಣ ಲೆಮನ್ ಐತಲ್ಲ ನಡೀತೈತಿ. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಧ್ರುವಾಗ ಕ್ಯಾರೆಟ್ ಅಂದ್ರೆ ಭಾಳ ಇಷ್ಟ. ಮತ್ತು ಈ ಡೆಟಾಕ್ಸ್ ವಾಟರ್ ಐತಲ್ಲ ಇದನ್ನು ಬೇರೆ ಬೇರೆ ಹಾಕಿ ಅಂದ್ರೆ ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕಿ ಮಾಡ್ಕೋಬೋದು. ಆ್ಯಪಲದ್ದು ಮಾಡ್ಕೋಬೋದು, ಜೀರಾದ್ ಮಾಡ್ಕೋಬೋದು, ಮತ್ತು ಅಜ್ವಾನ್ ಹಾಕೊಂಡು ಮಾಡ್ಕೋಬೋದು. ಮತ್ತು ಏನಪ್ಪ ಅಂತಂದ್ರೆ ಬೀಟ್ರೂಟ ನೀವು ಬೇಕಾದ ಇವನ್ ಆರೆಂಜ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೇಕಾದನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಮೊದಲು ಏನು ಮಾಡ್ತೀನಿ ಅಂತಂದ್ರೆ ಇದ್ರೊಳಗೆ ಸೊ ಇವನ್ನ ಏನಪ್ಪ ಅಂದ್ರೆ ಅಲ್ಲ ಹಾಕ್ತಾನೆ ರೀ. ಅದಾದಮೇಲೆ ಸೊ ಕ್ಯಾರೆಟ್ ಹಾಕ್ತೀನಿ. ಸೊ ಪುದೀನ ಹಾಕ್ತೀನಿ. ಲೆಮನ್ ನೋಡ್ರಿ ಹೇಳ್ತೀನಿ ಟೂ ಮಚ್ ಆ್ಯಡ್ ಮಾಡೋಕೆ ಹೋಗಬೇಡ್ರಿ. ಸೊ ಕುಕುಂಬರ್ ಅಂದರೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ತೀನಿ. ಇವನ್ನೆಲ್ಲ ನೀವು ಆ್ಯಡ್ ಮಾಡಿ ಏನು ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ 2 hours ಆದರೂ ಅಟ್ಲೀಸ್ಟ್ ಇಡಬೇಕಾಗ್ತೈತೆ ರೀ. ಮ್ಯಾಕ್ಸಿಮಮ್ 6 hours ಹೊರಗಡೆ ಇಡ್ಬೋದು ರೀ ನೀವು. ಮತ್ತು ಫ್ರಿಜರ್ ಒಳಗೆ 24 hours ಇಡ್ಬೋದು ರೀ. ಸೊ ಇನ್ನು ವಾಟರ್ ಆ್ಯಡ್ ಮಾಡೋದು ನೀವು ಇಷ್ಟ ನೀರಂತೇನಿಲ್ಲ. ನೀವು ಪೂರ್ತಿ ಒಂದು 5 ಲೀಟರ್ದು ಐತ್ರಿ ಕೆಪಾಸಿಟಿ. 8 ಲೀಟರ್ನು ನೀವು ವಾಟರ್ ಆ್ಯಡ್ ಮಾಡ್ಬೋದು. ಸೊ ನೋಡಿ ಆಲ್ಮೋಸ್ಟ್ ಫಿಲ್ ಆತೀಗ. ಈಗ ಏನು ಮಾಡಿಬಿಡ್ಬೇಕು, ಇದನ್ನು ಕ್ಲೋಸ್ ಮಾಡಿ ನೀವು ಆಲ್ಮೋಸ್ಟ್ 2 hours ಅಂತೂ ಹೊರಗೆ ಇಡ್ರಿ. ನಾ ಆಲ್ರೆಡಿ ಹೇಳೇನಿ ಈಗ ನಿಮ್ಗೆ. ಇದು ಭಾಳ ಹೆಲ್ದಿ ಇರ್ತೈತೆ ರೀ. ಇದನ್ನು ಮತ್ತು ಆಲ್ಮೋಸ್ಟ್ ಕ್ಲೋಸರ್ ಕಂಟೈನರ್ ಒಳಗೆ ಇಡ್ರಿ. ಸ್ಟೀಲ್ ನಡೀತೈತಿ, ಕಾಪರ್ ನಡೀತೈತಿ, ಸಿಲ್ವರ್ ನಡೀತೈತಿ. ಒಂದು ಡೈಲಿ ಎಂಟಿ ಸ್ಟಮಕ್ಲೆ 1 or 2 glasses ಓನ್ಲಿ. ಇದು ಭಾಳ ಅಂದ್ರೆ ಭಾಳ ಹೈಡ್ರೇಟ್ ಇರ್ತೈತಿ ಬಾಡಿನ. ಡೆಫಿನೆಟ್ಲಿ ಹೌದು. ಮತ್ತು ಕಿಡ್ನೀಸಿಗೆ ಭಾಳ ಚಲೋ, ಲಿವರಿಗೆ ಭಾಳ ಚಲೋ, ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ಡೆಫಿನೆಟ್ಲಿ ಎಲ್ಲನೂ ನಿಜ. ಆದ್ರೆ ಕನ್ಸ್ಯೂಮ್ ಮಾಡುವಾಗ ಮಾತ್ರ 1 ರಿಂದ 2 ಗ್ಲಾಸ್ ಅಷ್ಟೇ ಕನ್ಸ್ಯೂಮ್ ಮಾಡ್ಬೇಕು. ನಮ್ಗೆ ನಾರ್ಮಲ್ ವಾಟ್ರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಐತಿ. ಇದೇನು ಹೈಲಿ ಮಿನರಲ್ ವಾಟರ್ ಇದು, ಹೈಲಿ ಕಂಟೆಂಟ್ ಇರ್ತಿದ್ರೆ ವಿಟಾಮಿನ್ಸ್ ಎಲ್ಲ ಇರ್ತಾವೆ ಇದ್ರಾಗ. ಸೊ ಇದ್ರ ಜೊತೆಗೆ ನಮ್ಗೆ ನಾರ್ಮಲ್ ವಾಟ್ರು ಕೂಡ ನಮ್ಮ ಬಾಡಿಗೆ ಬೇಕು. ಇದನ್ನು 3 ಗ್ಲಾಸ್ ಕುಡಿಬಿಡ್ತೇನಪ್ಪ ನನ್ನ ಬಾಡಿಗೆ ಸಾಕಪ್ಪ ಅನ್ನೋಂಗಿಲ್ಲ. ಅದ್ರಾಗ ಸಮ್ಮರ್ ಡೇಸ್ ಐತಿ. ಇದನ್ನು ಕುಡಿತಾ ನೀವೇನು ಮಾಡಿರಿ ಅದ್ರ ಜೊತೆಗೆ ನಾರ್ಮಲ್ ವಾಟ್ರು ಕೂಡ
ಕುಡೀರಿ. ಮತ್ತು ಏನಂತಂದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಈಗ ಕುಕುಂಬರ್ ಕ್ಯಾರೆಟ್ ಹಾಕಿದೆಲ್ಲ ಹಂಗೆ ಬೀಟ್ರೂಟ್ ತಗೋಬೋದು. ಈವನ್ ನೀವು ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು, ಭಾಳ ಚಲೋ. ಬಟ್ ಡೆಫಿನೆಟ್ಲಿ ಎಂಟಿ ಸ್ಟಮಕ್ಲೆ ಬೆಳಗ್ಗೆ ನೀವು ಕುಡಿದ್ರೆ ಭಾಳ ಅಂದ್ರೆ ಭಾಳ ಹೆಲ್ದಿ ಇರ್ತೈತಿ. ಪ್ಲಸ್ ನಿಮಗೇನಪ್ಪ ಅಂದ್ರೆ ಅದರದ್ದು ಎಲ್ಲ ನಿಮಗೆ ಬೆನಿಫಿಟ್ಸ್ ಕೂಡ ಸಿಗ್ತಾವೆ. ಸೊ ನೋಡ್ರಿ, ಈ ರೀತಿಯಾಗಿ ಇಟ್ಟುಬಿಡ್ರಿ. ನೀವು ಈ ರೀತಿಯಾಗಿ ಹೊರಗಡೆ 2 ತಾಸು ಇಟ್ಕೋರಿ. ಮತ್ತು ಫ್ರಿಜ್ ಒಳಗೆ ಇದನ್ನು ಆಗ 2 ತಾಸು ಆದಮೇಲೆ ಇಟ್ಟುಕೊಂಡು ಬಿಡ್ರಿ, ನಡೀತೈತಿ. ಮತ್ತು ಇದನ್ನು ನೀವು ಹೊರಗಡೆ ಮ್ಯಾಕ್ಸಿಮಮ್ 12 ಅವರ್ಸ್ ಕೂಡ ಇಡ್ತಾರೆ ರೀ. ಬಟ್ ನಾವು ಅವು ವೆಜಿಟೇಬಲ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನಾವೇನು ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕು. ಇಲ್ಲಿ ವೈರಲ್ ಇರುವಂಥ ಒಂದು ನೀರಿದೆ. ನಾವೆಲ್ಲ ಕೇಳ್ತೀವಿ, ಶಾರುಖ್ ಖಾನ್ ಆಯ್ತು, ವಿರಾಟ್ ಕೊಹ್ಲಿ ಆಯ್ತು, ಬ್ಲ್ಯಾಕ್ ವಾಟರ್ ಕುಡಿತಾರ ಅಂತ ಕೇಳ್ತೀವಿ. ಅದೇ ರೀತಿ ಇದ್ರೊಳಗೂ ಕೂಡ ಮಿನರಲ್ಸ್ ಇರ್ತಾವ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡ್ರಿ. ಇದ್ರ ರಿಸಲ್ಟ್ ಕೂಡ ನನಗೆ ಹೇಳ್ರಿ. ನಾನು ಕೂಡ ನಿಮ್ಗೆ ಹೇಳ್ತೇನೆ ರಿಸಲ್ಟ್. ನನಗಂತೂ ಚಲೋ ಅನ್ಸೈತಿ. ನಾನು ಕಾಪರ್ದೊಳಗೆ ನನಗೊಂದು ಸಣ್ಣ ಗ್ಲಾಸ್ ಇತ್ತು, ಅದರ ಟ್ರೈ ಮಾಡಿದ್ದೆ. ನನಗೆ ಚಲೋ ಅನ್ಸಕತ್ತಿತ್ತು. ಇವನ್ನ ಚಿಯಾ ಸೀಡ್ಸು ಅಂದರೆ ಸಬ್ಜಾ ಸೀಡ್ಸು ಕೂಡ ಬೆಳಿಗ್ಗೆ ಕೂಡ ಕುಡಿತೆ. ನಂಗೆ ಅದ್ರದ್ದು ನನಗೆ ಹೆಲ್ಪ್ ಆಗೈತೆ. ಆಲ್ಮೋಸ್ಟ್ ನಂಗೆ 3 kg ವೇಟ್ ನಂದು ಲಾಸ್ ಆಗೈತೆ ರೀ. ಹೇಳ್ಬೇಕಂತಂದ್ರೆ ಇದನ್ನು ಟ್ರೈ ಮಾಡಿ ನಾನು ರಿವ್ಯೂ ಹೇಳ್ತೇನೆ ಅಂತ ನೆಕ್ಸ್ಟ್ ವ್ಲಾಗ್ ಒಳಗೆ. ಸೊ ಅವೆರಡು ಪ್ರಾಡಕ್ಟದ್ದು ನಿಮ್ಮ ಪ್ರಾಡಕ್ಟ್ ಲೈಕ್ ಆಗಿದ್ದು ಅಂದ್ರೆ ಲಿಂಕ್ ಅಂತ ನಾನು ಕಮೆಂಟ್ ಮಾಡಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಮತ್ತು ಮಾರ್ಚ್ 7th ಮತ್ತೊಂದು ಸಾರಿ ಸೇಲ್ ಐತಿ ಮೀಶೋ ಒಳಗೆ. ನೀವು ಅವಾಗ ಆರ್ಡರ್ ಮಾಡ್ತೀನಿ ಅಂದ್ರೆ ಅಡ್ಡಿಲ್ಲ, ಅದಕ್ಕೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೇನೆ ಅಂತ. ಇನ್ನು ಡೆಟಾಕ್ಸ್ ವಾಟರ್ದ ಬೆನಿಫಿಟ್ಸ್ ಅದು ಹೇಳಿದೆ ನಾನು. ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ತೈತಿ, ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ, ಹೈಡ್ರೇಟ್ ಆಗಿರ್ತೈತಿ ಬಾಡಿನ, ಎಲ್ಲ ವಿಟಮಿನ್ಸು ನಮ್ಗೆ ಸಿಗುವಂಗೆ ಮಾಡ್ತೈತಿ. ಬಟ್ ನಾ ಹೇಳಿರೋ ಪ್ರೊಸೀಜರ್ ಕಂಪಲ್ಸರಿ ಫಾಲೋ ಮಾಡಿರಿ. ಲೆಮನ್ ಭಾಳಷ್ಟು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಆದಷ್ಟು ಕಂಟೈನರ್ ಕ್ಲೋಸ್ ಮಾಡಿಡ್ರಿ. ಮತ್ತು 2 ಅವರ್ಸ್ ಅಷ್ಟೇ ಹೊರಗಿಡ್ರಿ. 2 ಅವರ್ಸ್ ಆದ ನಂತರ ಫ್ರಿಜ್ ಒಳಗೆ ಇಟ್ಕೊಂಬಿಡ್ರಿ. ಫ್ರಿಜ್ ಒಳಗೆ ನೀವು 48 ಅವರ್ಸ್ ತನಕನೂ ಇಡಬಹುದು ಮಾಡಿರಿ. ಇನ್ನೇನಪ್ಪ ಅಂದ್ರೆ ಡೈಲಿ 1 or 2 ಗ್ಲಾಸಸ್ ಅಷ್ಟೇ ಕುಡೀರಿ, ಅದಕ್ಕಿಂತ ಜಾಸ್ತಿ ಕುಡಿಬೇಡ್ರಿ, ಒಳ್ಳೇದಲ್ಲ ನಮ್ಮ ದೇಹಕ್ಕೆ. ನಾರ್ಮಲ್ ವಾಟರ್ ಕೂಡ ಭಾಳ ಇಂಪಾರ್ಟೆಂಟ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಲೈಕ್ ಆಗಿತ್ತು ಅಂತಂದ್ರೆ ನನಗೆ ಈ ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಹೊಸ ಕಂಟೆಂಟ್ ಜೊತೆ ಬರ್ತೇನಂತ. ಡೆಫಿನೆಟ್ಲಿ ನೆಕ್ಸ್ಟ್ ಲಾಗ್ ತನಕ ವೇಟ್ ಮಾಡಿ, ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಸೊ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇವತ್ತಿನ ಲಾಗ್ ಇನ್ಫಾರ್ಮೇಷನ್ ಲೈಕ್ ಆಗಿರ್ಬೇಕು ಅನ್ಕೋತೀನಿ. ಇದನ್ನು ಆದಷ್ಟು 6 ಅವರ್ಸ್ ತನಕ ಅಷ್ಟೇ ಹೊರಗಡೆ ಇಡ್ರಿ. ನೀವು ರೆಫ್ರಿಜರೇಟ್ ಒಳಗೆ 48 ಅವರ್ಸ್ ತನಕನೂ ಇಟ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.